ಜುಲೈ 9ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಷ್ಯಾದಲ್ಲಿರುವಂತಹ ಭಾರತೀಯ ನಿವಾಸಿಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು. ಆ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಆಡಿರುವಂತಹ ಒಂದು ಮಾತು ಈಗ ಟೀಕೆಗೆ ಗುರಿಯಾಗಿದೆ. 2014 के पहले हम निराशा की गर्त में डूब चुके थे. हताशा, निराशा ने हमको जकड़ लिया था. आज देश आत्मविश्वास से भरा हुआ है. एक ही बीमारी के 2 पेशेंट अस्पताल में हो, उतने ही सामर्थ्यवान डॉक्टर हो, लेकिन एक निराशा में डूबा हुआ पेशेंट हो, दूसरा आत्मविश्वास से भरा हुआ पेशेंट हो, तो आपने देखा होगा आत्मविश्वास से भरा हुआ पेशेंट कुछ ही हफ्तों में ठीक होकर के अस्पताल से बाहर आता है. निराशा में डूबा हुआ पेशेंट को किसी और को उठा के लेके जाना पड़ता है. आज देश आत्मविश्वास से भरा हुआ है और ये हिंदुस्तान की सबसे बड़ी पूंजी है. 2014ಕ್ಕೂ ಮೊದಲು ನಾವು ನಿರಾಶೆಯಲ್ಲಿ ಮುಳುಗಿದ್ವಿ. ನಿರಾಶೆ ನಮ್ಮನ್ನು ಆಘಾತಗೊಳಿಸ್ತಾ ಇತ್ತು. ಆದರೆ ಈಗ ನಮ್ಮ ದೇಶ ವಿಶ್ವಾಸದಿಂದ ತುಂಬಿದೆ ಅಂತೇಳಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಜೊತೆಗೆ ನಿರಾಶೆಯಿಂದ ಕೂಡಿರುವಂತಹ ರೋಗಿಯನ್ನು ಯಾವ ಡಾಕ್ಟರು ಕೂಡ, ಯಾವ ವೈದ್ಯರು ಕೂಡ ಗುಣಪಡಿಸೋಕ್ಕಾಗಲ್ಲ. ಆತ್ಮವಿಶ್ವಾಸದಿಂದ ಇರುವಂತಹ ರೋಗಿಯನ್ನು ಮಾತ್ರ ಗುಣಪಡಿಸ್ತಾರೆ, ಅವನು ಮಾತ್ರ ಗುಣ ಆಗ್ತಾನೆ ಅಂಥೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದರಲ್ಲಿ ರೋಗಿ ಎನ್ನುವಂತಹ ಪದವನ್ನು ಯಾರಿಗೆ ನರೇಂದ್ರ ಮೋದಿ ಅವರು ಬಳಸಿದ್ರು ಅಂಥೇಳಿ ಅವರೇ ಸ್ಪಷ್ಟನೆಯನ್ನು ಕೊಡಬೇಕಷ್ಟೇ, ಬಟ್ ಅವರು ಸ್ಪಷ್ಟನೆಯನ್ನು ಕೊಡಲ್ಲ. 2014ಕ್ಕೂ ಮೊದಲು ದೇಶ ಹತಾಶೆ, ನಿರಾಶೆಯಿಂದ ಕೂಡಿತ್ತು. ಅದರಿಂದ ನಾವು ಆಘಾತಕ್ಕೊಳಗಾಗಿದ್ವಿ, ನಾವು ಕುಸ್ತಿದ್ವಿ ಅನ್ನೋದಾದರೆ ಕೆಲವು ಅಂಕಿಅಂಶಗಳನ್ನು ನಾವು ಈ ಸಂದರ್ಭದಲ್ಲಿ ಮುಂದಿಡಬೇಕು. ನರೇಂದ್ರ ಮೋದಿ ಅವರ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ನಮ್ಮ ದೇಶದಿಂದ ಹೊರ ದೇಶಗಳಿಗೆ ಹೋಗಿ ಸೆಟ್ಲ್ ಆಗ್ತಿರುವಂಥವರು, ನಮ್ಮ ದೇಶದ ಪೌರತ್ವವನ್ನು, ಭಾರತದ ಪೌರತ್ವವನ್ನು ಬಿಟ್ಟು ಹೊರ ದೇಶದ ಪೌರತ್ವವನ್ನು ಪಡೀತಿರುವಂಥವರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗಿದೆ. 2011ರಲ್ಲಿ 1,22,819 ಮಂದಿ ಭಾರತೀಯದ ಪೌರತ್ವವನ್ನು ತ್ಯಜಿಸಿದರು. 2012ರಲ್ಲಿ 1,20,923 ಮಂದಿ, 2013ರಲ್ಲಿ 1,31,405 ಮಂದಿ, 2014ರಲ್ಲಿ 1,29,328 ಮಂದಿ, 2015ರಲ್ಲಿ 1,31,489 ಮಂದಿ, 2016ರಲ್ಲಿ 1,41,603 ಮಂದಿ, 2017ರಲ್ಲಿ 1,33,049 ಮಂದಿ, 2018ರಲ್ಲಿ 1,34,561 ಮಂದಿ, 2019ರಲ್ಲಿ 1,44,017 ಮಂದಿ ಭಾರತದ ಪೌರತ್ವವನ್ನು ತ್ಯಜಿಸಿ ವಿದೇಶದಲ್ಲಿ ಹೋಗಿ ಸೆಟ್ಲ್ ಆದರು. 2020ರಲ್ಲಿ 85,256 ಮಂದಿ ಭಾರತದ ಪೌರತ್ವವನ್ನು ತ್ಯಜಿಸಿದರು. ಕೋವಿಡ್ ಟೈಮ್ ಅದು ಎಗೇನ್. 2021ರಲ್ಲಿ 1,63,370 ಮಂದಿ ಭಾರತದ ಪೌರತ್ವವನ್ನು ತ್ಯಜಿಸಿ ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. 2022ರಲ್ಲಿ 2,25,620 ಮಂದಿ ತಮ್ಮ ಭಾರತದ ಪೌರತ್ವವನ್ನು ತ್ಯಜಿಸಿ ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. 2023ರಲ್ಲಿ 2,16,219 ಮಂದಿ ಭಾರತದ ಪೌರತ್ವವನ್ನು ತ್ಯಜಿಸಿದ್ದಾರೆ. ಅಂದರೆ ಕಳೆದ 2 ವರ್ಷಗಳಲ್ಲಿ 2022 ಮತ್ತು 2023ರಲ್ಲಿ 2 ಲಕ್ಷಕ್ಕೂ ಅಧಿಕ ಮಂದಿ ಭಾರತದ ಪೌರತ್ವವನ್ನು ತ್ಯಜಿಸಿ, ಭಾರತವನ್ನು ಬಿಟ್ಟು ಹೊರದೇಶಗಳಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಅಲ್ಲಿನ ನಾಗರಿಕರಾಗಿದ್ದಾರೆ, ಅಲ್ಲಿನ ಪ್ರಜೆಗಳಾಗಿದ್ದಾರೆ. ಅಂದರೆ ಈ ಅಂಕಿಅಂಶ ಫೆಬ್ರವರಿ 2ನೇ ತಾರೀಕು 2024ರಲ್ಲಿ ಕೇಂದ್ರ ಸರ್ಕಾರವೇ ಸಂಸತ್ತಿನಲ್ಲಿ ಕೊಟ್ಟಂತಹ ಅಂಕಿಅಂಶ ಇದು. ಕೇಂದ್ರ ಸರ್ಕಾರವೇ ಸಂಸತ್ತಿನಲ್ಲಿ ಕೊಟ್ಟಂತಹ ಅಂಕಿಅಂಶ. ಈ ಅಂಕಿಅಂಶಗಳನ್ನು ನೋಡಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ 2014ರಲ್ಲಿ ಭಾರತದ ಪೌರತ್ವವನ್ನು ತ್ಯಜಿಸಿ ಹೊರದೇಶಗಳಲ್ಲಿ ಸೆಟ್ಲ್ ಆಗಿ ಅಲ್ಲಿನ ಪ್ರಜೆಗಳಾಗ್ತಿರುವಂತಹ ಭಾರತೀಯರ ಸಂಖ್ಯೆ
ಹೆಚ್ಚಳ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಅದರ ಪ್ರಮಾಣ ಈ ವರ್ಷಕ್ಕೆ 2 ಲಕ್ಷಕ್ಕೂ ಜಾಸ್ತಿ ದಾಟಿರುವಂಥದ್ದು ಒಂದು. ಈ ರೀತಿ ಭಾರತದ ಪೌರತ್ವವನ್ನು ತ್ಯಜಿಸಿ ಹೋಗ್ತಿರುವಂತಹ ಭಾರತೀಯರು ಅತಿ ಹೆಚ್ಚು ಸೆಟ್ಲ್ ಆಗ್ತಾ ಇರುವಂಥದ್ದು UK ಯಲ್ಲಿ, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ನಲ್ಲಿ, ಅದಾದ ಬಳಿಕ USA, ಜೊತೆಗೆ ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ನ್ಯೂಜಿಲೆಂಡ್, ಸಿಂಗಾಪುರ್, ಸ್ಪೇನ್ ಮತ್ತು ಸ್ವೀಡನ್ನಲ್ಲೂ ಕೂಡ ಸೆಟ್ಲ್ ಆಗ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ನಿನ್ನೆ ರಷ್ಯಾದಲ್ಲಿ ಕೂತ್ಕೊಂಡು ರಷ್ಯಾದಲ್ಲಿರುವಂತಹ ಭಾರತೀಯರಿಗೆ ಭಾಷಣವನ್ನು ಮಾಡಿದ್ರಲ್ಲ. 2014 ಬಳಿಕ ಭಾರತ ವಿಶ್ವಾಸದಿಂದ ತುಂಬಿದೆ, ಅದಕ್ಕಿಂತ ಮುಂಚೆ ಭಾರತ ಹತಾಶೆಯಲ್ಲಿತ್ತು, ನಿರಾಶೆಯಲ್ಲಿತ್ತು ಅಂಥೇಳಿ ಭಾಷಣವನ್ನು ಮಾಡಿದ್ರಲ್ಲ. ಆ ರಷ್ಯಾಕ್ಕೆ ಹೋಗ್ತಿರುವಂತಹ, ರಷ್ಯಾ ದೇಶಕ್ಕೆ ಹೋಗ್ತಿರುವಂತಹ ಭಾರತೀಯರ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಅಲ್ಲಿ ಹೋಗಿ ಸೆಟ್ಲ್ ಆಗ್ತಿರುವಂಥವ್ರು, ಅಲ್ಲಿ ಹೋಗಿ ಅಲ್ಲಿಯ ಪೌರತ್ವವನ್ನು ಪಡೀತಿರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ನೋಡಿ, 2018ರಲ್ಲಿ 51 ಮಂದಿ ಭಾರತೀಯರು ಹೋಗಿ ರಷ್ಯಾದಲ್ಲಿ ಸೆಟ್ಲ್ ಆಗಿದ್ದರು. 2019ರಲ್ಲಿ 54 ಮಂದಿ, 2020ರಲ್ಲಿ 30 ಮಂದಿ, 2021ರಲ್ಲಿ 88 ಮಂದಿ, 2022ರಲ್ಲಿ 117 ಮಂದಿ, ಅಂದರೆ ದ್ವಿಗುಣ ಆಗಿದೆ ಭಾರತದ ಪೌರತ್ವವನ್ನು ತ್ಯಜಿಸಿ ರಷ್ಯಾದಲ್ಲಿ ಹೋಗಿ ಸೆಟ್ಲ್ ಆಗ್ತಿರುವಂಥವರ ಭಾರತೀಯರ ಸಂಖ್ಯೆ. ಸೊ ನರೇಂದ್ರ ಮೋದಿ ಅವರಿಗೆ ಅಲ್ಲೇ ಕೇಳಬಹುದಿತ್ತು ಕನಿಷ್ಠ ಪಕ್ಷ, ಯಾಕೆ ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗ್ತಿದ್ದೀರಿ, ಯಾಕೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾಯಿದ್ದೀರಿ? ನಮ್ಮ ಭಾರತದಲ್ಲಿ ನಾನು ಬಂದ ಬಳಿಕ 2014 ಬಳಿಕ ಆತ್ಮವಿಶ್ವಾಸ ಹೆಚ್ಚಾಗಿದೆ, ವಿಶ್ವಾಸ ಹೆಚ್ಚಾಗಿದೆ, ಜಗತ್ತು ಭಾರತವನ್ನು ಗುರುತಿಸ್ತಾ ಇದೆ, ಜಗತ್ತು ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಹಂಗಿದ ಮೇಲೆ ನೀವು ಯಾಕೆ ರಷ್ಯಾಕ್ಕೆ ಬಂದು ಸೆಟ್ಲ್ ಆಗ್ತಾ ಇದ್ದೀರಿ, ಯಾಕೆ ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಂದು ಸೆಟ್ಲ್ ಆಗ್ತಿದ್ರಿ ಅಂಥೇಳಿ ನರೇಂದ್ರ ಮೋದಿ ಅವರು ಅಲ್ಲಿ ಕೇಳಿದಿದ್ರೆ ಬಹುಶಃ ಅಲ್ಲಿರುವಂತಹ ಭಾರತೀಯರೇ, ಯಾರು ಭಾರತದ ಪೌರತ್ವವನ್ನು ತ್ಯಜಿಸಿ ರಷ್ಯಾದಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರೇ ಉತ್ತರವನ್ನು ಕೊಡ್ತಾ ಇದ್ರು. ಇದು ಒಂದು ಅಂಕಿಅಂಶ. ವಿಶ್ವ ಬ್ಯಾಂಕ್ ಕೂಡ ಒಂದು ಅಂಕಿಅಂಶವನ್ನು ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಭಾರತದಿಂದ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ತಿರುವಂಥವರ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. 2018ರಲ್ಲಿ 5 ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇದ್ರು. 2019ರಲ್ಲಿ 5,86,000 ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಿದ್ದಾರೆ. 2021ರಲ್ಲಿ 4.4 ಲಕ್ಷ, ಅಂದರೆ ನಿಯರ್ಲಿ 4.5 ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಿದ್ದಾರೆ. 2022ರಲ್ಲಿ 7.5 ಲಕ್ಷ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಿದ್ದಾರೆ. ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ವಿದೇಶಕ್ಕೆ ಶಿಕ್ಷಣಕ್ಕಾಗಿ ಹೋಗ್ತಾ ಇರುವಂತಹ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ 70% ಹೆಚ್ಚಳ ಆಗಿರುವಂಥದ್ದು. ವಿಶ್ವ ಬ್ಯಾಂಕ್ನ ಮಾಹಿತಿಯ ಪ್ರಕಾರ ವಿದೇಶದಲ್ಲಿ 13.2 ಅಂದರೆ 13 ಲಕ್ಷದಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಈ ಡಾಟಾವನ್ನು ಯಾಕೆ ನಿಮ್ಮ ಮುಂದೆ ಇಟ್ವಿ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಹೇಳಿದ ಪ್ರಕಾರ 2014ವರೆಗೂ ಕೂಡ, ಅಂದರೆ ಮೋದಿಯವರು ಪ್ರಧಾನಮಂತ್ರಿ ಆಗುವವರೆಗೆ ಭಾರತ ಹತಾಶೆ, ನಿರಾಶೆಯಲ್ಲಿತ್ತು, ಆಘಾತಕ್ಕೊಳಗಾಗಿತ್ತು, ವಿಶ್ವಾಸ ಕುಸಿತಿತ್ತು, ವಿಶ್ವಾಸ ಇರಲಿಲ್ಲ ಭಾರತೀಯರಲ್ಲಿ ಅನ್ನೋದಾದರೆ 2014 ಬಳಿಕ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ ಈ ದೇಶಕ್ಕೆ ವಿಶ್ವಾಸ ಹೆಚ್ಚಳ ಆಗಿದೆ ಅನ್ನೋದಾದರೆ, ಯಾವ ವಿದೇಶಿ ನೆಲದಲ್ಲಿ ನರೇಂದ್ರ ಮೋದಿ ಅವರು ಯಾವ ಅನಿವಾಸಿ ಭಾರತೀಯರಿಗೆ ಹೋಗಿ ಭಾಷಣವನ್ನು ಮಾಡ್ತಿದ್ದಾರೆ ಅವರ ಹತ್ರನೇ ಕೇಳಬೇಕು. ಈ ಅಂಕಿಅಂಶಗಳನ್ನು ಮುಂದಿಟ್ಕೊಂಡು ಅವರ ಹತ್ರನೇ ಕೇಳಬೇಕು. ಈಗ ಅಮೇರಿಕಾದಲ್ಲೂ ಹೋದರೆ ಅಮೇರಿಕಕ್ಕೂ ಕೂಡ ಹೋಗ್ತಿರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಭಾರತದಿಂದ, UK ಜಾಸ್ತಿ ಆಗ್ತಿದೆ, ಸ್ವೀಡನ್ನು, ನ್ಯೂಜಿಲ್ಯಾಂಡು, ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗ್ತಿರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ವಿದೇಶ ಪ್ರವಾಸದ ಸಂದರ್ಭದಲ್ಲೆಲ್ಲ ನರೇಂದ್ರ ಮೋದಿಯವರು ಹೋಗಿ ಅನಿವಾಸಿ ಭಾರತೀಯರ ಬಳಿಯಲ್ಲಿ ಹೋಗಿ ಭಾಷಣವನ್ನು ಮಾಡಿಬಿಟ್ಟು ಬರ್ತಾರೆ, ನಮ್ಮ ದೇಶ ಹಂಗಿದೆ ಅಂತೇಳಿ. 2014 ಬಳಿಕ ನಾವು ಬಲಿಷ್ಠರಾಗಿದ್ದೀವಿ, ಇಡೀ ಜಗತ್ತೇ ನಮ್ಮತ್ತ ತಿರುಗುತ್ತೆ ಅಂತೇಳಿ. ಸೊ ನರೇಂದ್ರ ಮೋದಿಯವರು ಅಲ್ಲಿ ಹೋಗಿ ಭಾರತವನ್ನು ನಿಂದಿಸುವುದರ ಬದಲು, 2014ಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಂಥೇಳಿ ನಿಂದಿಸುವುದರ ಬದಲು, ಅವರು ಯಾವ ಅನಿವಾಸಿ ಭಾರತೀಯರಿಗೆ ಭಾಷಣವನ್ನು ಮಾಡ್ತಿದ್ದಾರೆ ಅವ್ರ ಹತ್ರನೇ ಕೇಳಬೇಕು, ನೀವು ಯಾಕಪ್ಪ ಇಷ್ಟು ಜನ ಈ ಪೌರತ್ವವನ್ನು ಬಿಟ್ಟು, ಭಾರತದ ನಾಗರಿಕತ್ವವನ್ನು ಬಿಟ್ಟು ನೀವು ಯಾಕಪ್ಪ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ರಿ, ಬನ್ನಿ ವಾಪಸ್ ಅಂತೇಳಿ. ಅವ್ರು ಬರ್ತಾರೆ ಇಲ್ವಾ? ಅವರೇ ಹೇಳ್ತಾರಲ್ವ, ನರೇಂದ್ರ ಮೋದಿ ಅವರೇ ಎದುರೇ ಹೇಳ್ತಾರಲ್ವ.